ಇನ್ನು ಹಲವು ದಶಕಗಳಿಂದ ಮೂಲೆಗೆ ಸೇರಿದಂತ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿಗೆ ರಾಜ್ಯ ಸರ್ಕಾರ ಕೊನೆಗೂ ಒಂದು ರೂಪವನ್ನ ಕೊಟ್ಟಿದೆ. ನಾಗಮೋಹನ್ ದಾಸ್ ವರದಿಯಲ್ಲಿ ಸೂಚಿಸಿದ ಸೂತ್ರವನ್ನ ಬಿಟ್ಟು ಹೊಸ ಸೂತ್ರವನ್ನ ಅಂತಿಮಗೊಳಿಸಿದೆ. ಆದರೆ ಇದು ವಿಪಕ್ಷಗಳಿಗೆ ಸಹಜವಾಗಿ ಒಂದು ಅಸ್ತ್ರ ಆಗ್ಬಿಟ್ಟಿದೆ. ಎಡಗೈ ಬಲಗೈ ಸಂಬಂಧಿತ ಜಾತಿಗಳು 6% ಮೀಸಲಾತಿ ಕಲ್ಪಿಸಲು ತೀರ್ಮಾನಿಸಿದ್ದೇವೆ. ಎಸ್ಸಿ ಒಳ ಮೀಸಲಾತಿಗೆ ರಾಜ್ಯ ಸರ್ಕಾರದ ಹೊಸ ಸೂತ್ರ. ಸರ್ಕಾರದ ವಿರುದ್ಧ ಸದನದಲ್ಲಿ ಬಿಜೆಪಿ ನಾಯಕರ ವಾಗ್ದಾಳಿ. ಒಳ ಮೀಸಲಾತಿ ಜಾರಿಗೆ ಹಲವು ದಶಕಗಳಿಂದ ಆಗ್ರಹ ಇತ್ತು. ಎಸ್ಸಿ ಸಮುದಾಯದಲ್ಲೇ ಮೀಸಲಾತಿಯಿಂದ ವಂಚಿತರಾದ ತಳ ಸಮುದಾಯಗಳಿಗೆ ಅವಕಾಶ ಕಲ್ಪಿಸಬೇಕು ಅನ್ನೋ ಬೇಡಿಕೆ ಇತ್ತು. ಈಗ ಇದೇ ಮೀಸಲಾತಿ ಜೇನುಗೂಡಿಗೆ ರಾಜ್ಯ ಸರ್ಕಾರ ಕೈ ಹಾಕಿದೆ. ಸರ್ಕಾರ ನೇಮಿಸಿದ್ದ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗ 5 ವರ್ಗಗಳಾಗಿ ವಿಂಗಡಿಸಿ ಒಳ ಮೀಸಲಾತಿಗೆ ಶಿಫಾರಸು ಮಾಡಿತ್ತು. ಇದಕ್ಕೆ ವಿರೋಧ ವ್ಯಕ್ತವಾದ ಕಾರಣ ನಿನ್ನೆ ಸಂಪುಟ ಸಭೆಯಲ್ಲಿ 3 ವರ್ಗಗಳಾಗಿ ವಿಂಗಡಿಸಿ ಸರ್ಕಾರ ಫೈನಲ್ ಮಾಡಿದೆ. ಪರಿಶಿಷ್ಟ ಜಾತಿಯ ಎಡಗೈ ಸಮುದಾಯದ 18 ಉಪಜಾತಿಗಳಿಗೆ 6% ಒಳ ಮೀಸಲಾತಿ, ಬಲಗೈ ಸಮುದಾಯದ 20 ಉಪಜಾತಿಗಳಿಗೆ 6% ಒಳ ಮೀಸಲಾತಿ ಮತ್ತು ಸ್ಪರ್ಶ ಸಮುದಾಯದ 63 ಉಪಜಾತಿಗಳಿಗೆ 5% ಒಳ ಮೀಸಲಾತಿ. ಹೀಗೆ ಒಟ್ಟು 101 ಉಪಜಾತಿಗಳಿಗೆ 17% ಮೀಸಲಾತಿಯನ್ನ ವರ್ಗೀಕರಿಸಲಾಗಿದೆ. ಇವತ್ತು ಸದನದಲ್ಲೂ ಸಿಎಂ ಸಿದ್ದರಾಮಯ್ಯ ಈ ನಿರ್ಧಾರ ಘೋಷಿಸಿದ್ದಾರೆ. ಎಡಗೈ ಸಂಬಂಧಿತ ಜಾತಿಗಳೆಂದು ಆಯೋಗವು ಗುರುತಿಸಿರುವ ಸಮುದಾಯಗಳಿಗೆ 6% ಎಡಗೈ ಸಂಬಂಧಿತ ಜಾತಿಗಳ ಜೊತೆ ಸೇರಿಸಲಾಗಿದೆ ಎಂಬುದನ್ನು ಗಮನಿಸಿದ ಸಚಿವ ಸಂಪುಟವು ಈ ಜಾತಿಗಳನ್ನು ಬಲಗೈ ಸಂಬಂಧಿತ ಜಾತಿಗಳ ಜೊತೆ ಸೇರಿಸಿ ಬಲಗೈ ಸಂಬಂಧಿತ ಜಾತಿಗಳ ಸಮೂಹಕ್ಕೆ 6% ಮೀಸಲಾತಿ ಕಲ್ಪಿಸಲು ತೀರ್ಮಾನಿಸಿದ್ದೇವೆ. ಸಿಎಂ ಹೀಗೆ ಒಳ ಮೀಸಲಾತಿ ಘೋಷಣೆ ಮಾಡ್ತಾ ಇದ್ದ ಹಾಗೆ ವಿಪಕ್ಷಗಳು ಚರ್ಚೆಗೆ ಆಗ್ರಹಿಸಿದ್ವು. ತೀವ್ರ ಜಟಾಪಟಿಯೂ ನಡೀತು. ವಿಪಕ್ಷಗಳ ಗಲಾಟೆ ಮಧ್ಯೆ ಸಿಎಂ ಸದನದಿಂದ ಹೊರ ನಡೀತಾ ಇದ್ರು. ಸಿಎಂ ಪಲಾಯನವಾದ ಮಾಡ್ತಿದ್ದಾರೆ ಅಂತ ವಿಪಕ್ಷಗಳು ಆರೋಪಿಸಿದ್ವು. ಇದಕ್ಕೆ ಗರಂ ಆದ ಸಿಎಂ, ನಾನು ನಿಮಗೆ ಹೆದರಲ್ಲ ಅಂದ್ರು. ನಾನು ನನ್ನ ಜೀವನದಲ್ಲಿ ರಾಜಕೀಯ ಜೀವನದಲ್ಲಿ 42 ವರ್ಷ ಆಗಿದೆ. ಹೋಗಿರ್ತಕ್ಕಂಥ ಪ್ರಶ್ನೆನೇ ಇಲ್ಲ. ಈಗಲೂ ನೀವು ನಮಗೆ ಭಯನೇ ಇಲ್ಲ ನಿಮ್ ಕಂಡ್ರೆ. ಗದ್ದಲದ ಮಧ್ಯೆ ಸಿದ್ದರಾಮಯ್ಯ ಸದನದಿಂದ ಹೊರ ಹೋಗ್ತಾ ಇದ್ದಾಗೆ ಸಿಎಂ ಇಲ್ಲ, ಚರ್ಚೆ ಮಾಡುವಂತಿಲ್ಲ ಅಂತ ಸ್ಪೀಕರ್ ಸೂಚಿಸಿದ್ರು. ಆಗ ವಿಪಕ್ಷ ನಾಯಕ ಆರ್ ಅಶೋಕ್, ನಮಗೆ ಡಿಕೆ ಶಿವಕುಮಾರ್ ಅವರೇ ಸಿಎಂ, ಅವಕಾಶ ಕೊಡಿ ಅಂತ ಕಿಚಾಯಿಸಿದ್ರು. ಮುಖ್ಯಮಂತ್ರಿಗೆ ವಿಧಾನ ಪರಿಷತ್ನಲ್ಲಿ ತುರ್ತಾಗಿ ಹೋಗಬೇಕಾದ ಸ್ಟೇಟ್ಮೆಂಟ್ ಕೊನೆಗೂ ಸ್ಪೀಕರ್ ಚರ್ಚೆಗೆ ಅವಕಾಶ ಕೊಡದೇ ಇದ್ದಿದ್ದರಿಂದ ವಿಪಕ್ಷ ನಾಯಕರು ಸಭಾತ್ಯಾಗ ಮಾಡಿದ್ರು. ನಾವು ಹೇಳಿಕೆ ಮಾಡಕ್ಕೆ ಬಿಡ್ತಾ ಇಲ್ಲ. ಇದನ್ನ ಖಂಡಿಸಿ ನಾನು ಸಭಾತ್ಯಾಗ ಮಾಡ್ತಾ ಇದ್ದೇನೆ. ಆದ್ರೆ ಸ್ಪರ್ಶ ಸಮುದಾಯದಲ್ಲಿ ಬೋವಿ, ಲಂಬಾಣಿ, ಕೊರಚ, ಕೊರಮ ಉಪಜಾತಿಗಳ ಜೊತೆಗೆ 59 ಇತರೆ ಉಪಜಾತಿಗಳನ್ನ ಸೇರಿಸಿದ್ದು ಅನ್ಯಾಯ ಆಗಿದೆ ಅಂತ ಆಕ್ಷೇಪ ಕೇಳಿಬರ್ತಿದೆ. 5 ಗುಂಪುಗಳನ್ನಾಗಿ ನಾಗಮೋಹನ್ ದಾಸ್ ಸಮಿತಿಯವರು ಕೊಟ್ಟಿದ್ರು. ಅವದನ್ನ ತಿರಸ್ಕಾರ ಮಾಡಿ ಬರೀ 3 ಗುಂಪುಗಳನ್ನಾಗಿ ವಿಂಗಡಣೆ ಮಾಡಿ, ಆದ್ರೆ ಇನ್ನುಳಿದ 2 ಗ್ರೂಪ್ಗಳನ್ನ ಏನು ಮಾಡಿದ್ದಾರೆ? ಸರ್ಕಾರ ಯಾವ ಕ್ರಮವನ್ನು ಜರುಗಿಸಿದ್ದಾರೆ? ಒಂದು ಕಣ್ಣಿಗೆ ಸುಣ್ಣ, ಒಂದು ಕಣ್ಣಿಗೆ ಬೆಣ್ಣೆ, ಕ್ಯಾವೆಂಜರ್ಸ್ ಅಲೆಮಾರಿಗಳು ಅವ್ರನ್ನ ಒಯ್ದು ಬಲಾಢ್ಯರ ಗುಂಪಿಗೆ ಸೇರಿಸೋದ್ರ ಮೂಲಕ ಇವತ್ತು ಸಾಮಾಜಿಕ ನ್ಯಾಯವನ್ನ ಕೊಡ್ತಕ್ಕಂತ ಕೆಲಸ ಮಾಡಲಿಲ್ಲ. ಬೋವಿ, ಲಂಬಾಣಿ, ಕೊರಚ, ಕೊರಮ ಸಮಾಜಗಳಿಗೆ ಏನು ನಿನ್ನೆ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಸಭೆ ನಡೆದಿದೆ. ಆ ಸಭೆಯಲ್ಲಿ ಮೀಸಲಾತಿಯನ್ನ 3 ಭಾಗಗಳಾಗಿ ಘೋಷಣೆ ಮಾಡಿದ್ದಾರೆ. ಅದರಲ್ಲಿ 4 ಸಮಾಜಗಳಿಗೆ ಅಘೋರವಾದಂತಹ ಅನ್ಯಾಯ ಆಗಿದೆ. ಸದ್ಯ ಒಳ ಮೀಸಲಾತಿ ಜಾರಿಯಾಗಿದೆ. ಸರ್ಕಾರ ಯಾರೂ ಮಾಡದ್ದನ್ನ ನಾವು ಮಾಡಿದ್ದೀವಿ ಅಂತ ಹೇಳ್ತಿದೆ. ಮತ್ತೊಂದ್ ಕಡೆ ಚರ್ಚೆಗೆ ಅವಕಾಶ ನೀಡದ್ದಕ್ಕೆ ಬಿಜೆಪಿ ನಿಗಿ ಕೆಂಡ ಆಗಿದೆ. ಸುನಿಲ್ ಜೊತೆ ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು.